ಹೂವಿನ ಹಡಗಲಿಯ ಹರಿಕಾರ ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಎಂಪಿ ಪ್ರಕಾಶ್ ಅವರ 15ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಅವರ ಧರ್ಮಪತ್ನಿ ಮಾತೋಶ್ರೀ ರುದ್ರಾಂಬ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆ ಇಂದು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ರಾಜಕೀಯದ ಅಜಾತಶತ್ರು, ಸಾಂಸ್ಕೃತಿಕ ರಾಯಭಾರಿ ದಿವಂಗತ ಎಂಪಿ ಪ್ರಕಾಶ್ ಅವರು ಇಹಲೋಕ ತ್ಯಜಿಸಿ ಇಂದಿಗೆ 15 ವರ್ಷಗಳಾಗಿವೆ. ಈ ದಿನದ ಅಂಗವಾಗಿ ಹೂವಿನ ಹಡಗಲಿಯಲ್ಲಿರುವ ಅವರ ಸ್ಮಾರಕದ ಬಳಿ ಕುಟುಂಬದವರು ಮತ್ತು ಅಭಿಮಾನಿಗಳು ಒಗ್ಗೂಡಿ ವಿಶೇಷ ಪೂಜೆ ಹಾಗೂ ನಮನವನ್ನು ಸಲ್ಲಿಸಿದರು. ಇದೇ ವೇಳೆ ಮಾತೋಶ್ರೀ ರುದ್ರಾಂಬ ಅವರ 2ನೇ ಪುಣ್ಯಸ್ಮರಣೆಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮವು ಗವಿಮಠದ ಪರಮಪೂಜ್ಯ ಶ್ರೀ ಮಹಾನಿರಂಜನ ಪ್ರಣವ ಹಿರಿಶಾಂತವೀರ ಮಹಾಸ್ವಾಮಿಗಳು, ಹಿರೇಮಲ್ಲನಕೆರೆ ಮಠದ ಶ್ರೀ ಮಹಾನಿರಂಜನ ಪ್ರಣವ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳು ಹಾಗೂ ಪೂಜ್ಯರಾದ ಡಾ ರಾಕೇಶಯ್ಯ ರಾಮಸ್ವಾಮಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಪೂಜ್ಯರು ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಾನ್ ಚೇತನಕ್ಕೆ ಗೌರವ ಸಲ್ಲಿಸಿದರು. ಈ ಭಕ್ತಿಪೂರ್ವಕ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರಾದ ಶ್ರೀಮತಿ ವೀಣಾ ಚರಂತಿಮಠ ಮಹಾಂತೇಶ್, ಶ್ರೀಮತಿ ಸುಮಾ ವಿಜಯ್ ಹಾಗೂ ಸೇರಿದಂತೆ ಕುಟುಂಬದ ಆಪ್ತರು ಪಾಲ್ಗೊಂಡಿದ್ದರು. ಪ್ರಕಾಶ್ ಜೈನ್ ಮತ್ತು ತಂಡದವರಿಂದ ನಡೆದ ಗೀತ ನಮನ ಕಾರ್ಯಕ್ರಮವು ನೆರೆದಿದ್ದವರಲ್ಲಿ ಭಕ್ತಿ ಭಾವ ಮೂಡಿಸಿತು. ಮಧ್ಯಾಹ್ನ ನೆರೆದಿದ್ದ ಎಲ್ಲ ಅಭಿಮಾನಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಒಟ್ಟಿನಲ್ಲಿ ತಾವು ಇಲ್ಲದಿದ್ದರೂ ತಮ್ಮ ತತ್ವ ಆದರ್ಶಗಳ ಮೂಲಕ ಎಂಪಿ ಪ್ರಕಾಶ್ ಅವರು ಹಡಗಲಿಯ ಜನರ ಮನಸ್ಸಿನಲ್ಲಿ ಇಂದಿಗೂ ಅಮರವಾಗಿದ್ದಾರೆ. ಇದು ವಾಯ್ಸ್ ಆಫ್ ವಿಜಯನಗರ.